ಏನು ಟಯರ್ಡ್ ಆದಂಗಿದ್ದೀರಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಲಿರಿಕ್ ಯಾಕೆ ಬರ್ತಿದ್ದಾರೆ ಅಂತ ಈಗ ಗೊತ್ತಾಯ್ತಾ? ಈ ಗೌಡ್ರು ಗೂಳಿ ಅಂತ ನಿನಗೆ ಗೊತ್ತಾಯ್ತಾ? ಪಂಚ ಹಾಕೊಂಡು ತಪಸ್ ಮಾಡೋ ವಿಶ್ವಾಮಿತ್ರನ್ಗೆ ಈ ವೀಕ್ನೆಸ್ ಇರ್ಬೇಕಾದ್ರೆ ಈ ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋ ನಮ್ಮಂತವ್ರಿಗಿರ್ಬಾರ್ದ? ಥ್ಯಾಂಕ್ಸ್ ಫಾರ್ ಯುವರ್ ಕಂಪನಿ. ಅಳ್ಗುಳಿ ಮನೆ ಆಟ ಆಡ್ಕೊಂಡು ನೋಡಿದ್ರು ನೋಡ್ತೀರಾ ಹೇಗೆ ಹೋಗ್ತಾ ನೋಡು ಕಳ್ಮಂಜ. ಏನೋ ಅಲಂಕಾರ ಶಂಕರ, ಅಲಂಕಾರ ಮುಗಿಸ್ಕೊಂಡು ಹೀಗ್ ಬರ್ತಾ ಇದ್ಯಾ? ನೀನ್ ಈ ಥರ ಎಕ್ಸ್ಪೋಸ್ ಮಾಡಿದ್ರೆ ಜನ ಟೆಂಪ್ಟ್ ಆಗ್ತಾರೆ. ಮೊನ್ನೆ ತಾನೇ ರೈಲ್ವೆ ಪ್ರಾಜೆಕ್ಟ್ ನಲ್ಲಿ 4-5 ಕೋಟಿ ಮಾಡ್ಕೊಂಡಿದ್ದಾನೆ. ಸಂಪಾದನೆ ತುಂಬಾ ಜೋರಾಗಿದೆ. ಅವನ್ನ ಇಟ್ಕೊಂಡು ಬದುಕೋ ದಾರಿ ಮಾಡ್ಕೋ, ಇಲ್ಲ ನೀನೇ ದಾರಿಯಾಗೋಗ್ಬಿಡ್ತೀಯ. ಹಣ ಆಸ್ತಿಗೋಸ್ಕರ ಮಲ್ಗೋದಾಗಿದ್ರೆ MLAನೋ MP ನೋ ಇಟ್ಕೊಂಡು ಸೆಟ್ಲ್ ಆಗ್ತಾ ಇದ್ದೆ. ಈ ಬ್ರೋಕರ್ಗಿರೋ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ನಾನು MLA ಆಗ್ಬೇಕು, MP ಆಗ್ಬೇಕು, ಏನಾದ್ರೂ ಮಾಡಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೇಕು. ಗೊತ್ತಾಯ್ತಾ? ಭಯಾನಕ ಸ್ಕೆಚ್ ಹಾಕಿದೀಯಾ. ಜನ ಎಲೆಕ್ಷನ್ ಅಲ್ಲಿ ನಮ್ಮಂಥವ್ರನ್ನಲ್ದೆ ಯಾರಂತಾನೆ ಗೆಲ್ಲಿಸ್ತಾರೆ. ಅವನು ನವರಸಗಳನ್ನ ಬಾಟಮ್ ಸಿಪ್ಪಲ್ಲಿ ಎತ್ತದವನು. ನೀನು ಅವನು ಉಪಯೋಗಿಸ್ಕೋತೀಯ ಅಥವಾ ಅವನೇ ನಿನ್ನ ಉಪಯೋಗಿಸ್ಕೋತಾನೋ ಅನ್ನೋದು ನಿನ್ನ ಯವ್ವನ ಡಿಸೈಡ್ ಮಾಡತ್ತೆ. ಈ ಕಾಲದಲ್ಲಿ ಯಾರನ್ನೂ ನಂಬಬಾರ್ದು. ನೋಡಿದ್ರೆ ಕಾಲೆ ತುಚ್ಚಿ ಒಯ್ಯತ್ತೆ. ಈ ನಾಯು ಅಷ್ಟೇ, ಸುಮ್ಮನೆ ಡವ್ ಮಾಡುತ್ತೆ. ಏನ್ ಟೇಸ್ಟ್ ಸರ್ ನಿಮ್ದು? ಮೇಡಮು ಸೂಪರು. ಕರ್ನಾಟಕದಲ್ಲಿ ವಿಜಯ್ ಮಲ್ಲಿನ್ಗೆ ಹುಡುಗಿರ ಟೇಸ್ಟ್ ಅನ್ಕೊಂಡಿದ್ದೆ. ನಿಮ್ ಟೇಸ್ಟ್ ಮುದ್ದೆ ಅವ್ರ ವೇಸ್ಟ್. ಹೀರೋಯಿನ್ ಮೇಡಮು ಟ್ವಿಟ್ಟರ್ ಫ್ರೆಂಡು. ನಾನು ಹೂ ಅಂದ್ರೆ ಎಲ್ಲಿ ಬೇಕಾದ್ರೂ ಟ್ವೀಟ್ ಮಾಡ್ತಾರೆ, ನೀವು ಹೂ ಅನ್ಬೇಕಷ್ಟೆ. ನೀವು ಓಕೆ ಅಂದ್ರೆ ರಾತ್ರಿ ಡಿನ್ನರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ವರೆಗೂ ನಿಮ್ ಜೊತೆ ಅಳ್ಗುಡಿ ಮನೆ ಆಡ್ತಾರೆ. ಅಪ್ನೆ ಕೊಟ್ರೆ ಹೊರಡ್ತೀನಿ. ಇವತ್ತಿಂದ ನಿಮ್ ಡ್ಯೂಟಿಲೇ ಇರ್ತೀನಿ. ಕಬ್ರೋ ನಾಯಿ ಕಮ್ಮದವರೆಗೂ ಬಂದಿದೆ. ಉಚ್ಚೋಯದೇ ಬಾಕಿ. ಸರ್, ಇವಳು ಸ್ಟೂಡೆಂಟು, ಫುಲ್ ಫ್ರೆಶ್ಶು. ಪರ್ಸ್ನಲ್ ಕಮಿಟ್ಮೆಂಟ್ಗಳಿಗೆ ಮಾತ್ರ ಈ ಕೆಲ್ಸಕ್ಕೆ ಬರ್ತಾಳೆ. ನೀವು ಹೂ ಅಂದರೆ ಈಗಲೇ ಕೇರಳದಿಂದ ಕರ್ಸ್ಬಿಡ್ತೀನಿ. ರೀ ಸ್ವಾಮಿ, ಕನೆಕ್ಷನ್ ಆಫೀಸರು. ಕಾಮ ಮೂಕ್ ಭಾಷೆ ಅಂತ ಮೂಗಿನ ಸೆಟ್ ಮಾಡಕ್ಕಾಗುತ್ತಾ? ಈ ಕಾಲಿವುಡ್ ಟಾಲಿವುಡ್ ಎಲ್ಲ ಬೇಡ. ನಮ್ಗಿರಾಕಿ ಕನ್ನಡದವನು. ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ. ಅಕಸ್ಮಾತ್ ಇವಳೇನೋ ಹೇಳಿ ಅವನೇನೋ ಮಾಡಿ ಎಲ್ಲ ಗಬ್ಬೆದ್ದೋಗ್ಬಿಡುತ್ತೆ. ಇವಳನ್ನ ಕುದುರ್ಸಕ್ಕಾಗುತ್ತಾ? ಸರ್, ಇವಳು ಸಿನಿಮಾ ಹೀರೋಯಿನ್ ಸರ್. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಇವಳು ಸ್ಕ್ರೀನಲ್ಲಿ ಮಾತ್ರ ಓಪನ್ನು, ಹೊರಗಡೆ ಫುಲ್ ಟ್ರೆಡಿಷನ್ನು. ನನ್ನ ಕೈಲಾಗಲ್ಲ.
ಕನೆಕ್ಷನ್ ಆಫೀಸರ್ ಆದ್ರೂ ಏನ್ ಎಥಿಕ್ಸ್ ಇಟ್ಕೊಂಡಿದ್ಯಾ? ನೀನು ಹಾಲಿವುಡ್ ರೇಂಜ್ವರೆಗೂ ಬೆಳಿತೀಯ. ಸ್ವಲ್ಪ ಕೆರೆಯದ್ ಕಲಿಬೇಕಷ್ಟೇ. ಈ ಡವ್ ಎಲ್ಲ ಬೇಡ. ಇವಳು ಬಗ್ಗೆ ಏನ್ ಹೇಳ್ತೀಯಾ? ಸಾರಿ ಸರ್. ನಾನಾದ್ರೆ ಓಕೆನಾ? ಮೊನ್ನೆ ನೋಡಿದ ಗಂಡು ಸೂಳೆ ಟಿವಿಲಿ ಇವನೇನಾ? ಇವಳು ಮನೆ ಮುಂದೆ ರಂಗೋಲಿ ಹೆಂಗ ಹಾಕೋದು? ಶಾರ್ಟ್ ಓಕೆ. ಏಯ್ ಬಗ್ಗಿ ಬಗ್ಗಿ ಏನ್ ನೋಡ್ತಿದೆ? ಬಿಟ್ಟಿ ಸೀನು ಥಿಯೇಟರ್ಗೆ ಬಂದು ದುಡ್ಡು ಕೊಟ್ಟು ನೋಡ ನಡಿಯ. ಇನ್ನು 6 ತಿಂಗಳು ಫ್ರೀ ಇಲ್ಲ. ಬ್ಯಾಂಕ್ ಬೇರೆ ಶೂಟಿಂಗ್ ಹೋಗ್ತಾ ಇದಾರೆ. ಡೇಟ್ಸ್ ಇಲ್ಲ, ಆಗಲ್ಲ ರೀ. ಎಕ್ಸ್ಕ್ಯೂಸ್ ಮೀ. ಎಸ್, ನಾನು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಹೀರೋಯಿನ್ ಹತ್ರ ಮಾತಾಡ್ಬೇಕಾಯ್ತಲ್ಲ. ಮೇಡಮ್ಗೆ ನಾನೇ ಎಲ್ಲ ರೀ. ಓಹೋ, ನೀವು ಕೈಗೂ ಬಾಯಿಗೂ ಮಧ್ಯ ಇರೋರು. ಅಂದ್ರೆ ಮ್ಯಾನೇಜರ್ ಅಂತಾರೀ. ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು? ಪ್ರೊಡ್ಯೂಸರು ಗುಡೇಮರ್ನಳ್ಳಿ ಹ್ಯಾಂಡ್ ಪೋಸ್ಟ್ ಕಡೆಯವರು. ಹಾ ಹಾ. ಇನ್ನು ಡೈರೆಕ್ಟರ್ ಫಿಕ್ಸ್ ಆಗಿಲ್ಲ. ಹಾ. ಹೀರೋ ಕ್ಲೋಸ್ ಅಪ್ ಶಾಟ್ಗೆ ಬಕಪಕ್ಷಿ ತರ ಕಾಯ್ತಿದ್ದಾನೆ. ದಯವಿಟ್ಟು ಒಂದು ಅವಕಾಶ ಕೊಟ್ಟು ನೋಡಿ. ಯಾಕ್ರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗ್ರಿ. ಸಿನಿಮಾ ನೋಡಿದ್ರೆ ಬಗ್ಗಿ ಶೂಟಿಂಗ್ ನೋಡ್ತೀರಾ? ನಮ್ ಡೈರೆಕ್ಟರ್ ನೋಡಿದ್ರೆ ನಮ್ಮನ್ ಬೈತಾರೆ. ನಾ ಸಂಜನಾ ದೊಡ್ಡ ಫ್ಯಾನ್ ಸರ್. ಅವ್ರ ಗಂಡ ಹೆಂಡತಿ ಸಿನಿಮಾನ 150 ಸಲ ನೋಡಿದೀನಿ. ಅಂತ ಫ್ಯಾನ್ ಬಗ್ ನೋಡುತ್ತಪ್ಪ ಸರ್. ನೀನ್ ಬರೀ ಫ್ಯಾನ್ ಅಲ್ಲ ಅಪ್ಪಾಜಿ, ಕೇಥಾನ್ ಫ್ಯಾನು. ಬಿಡ್ರಿ. ಮೇಡಮ್ ಆಟೋಗ್ರಾಫ್ ಪ್ಲೀಸ್. ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಸೈಡ್ ಬಿಡಿ. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಬಸವರಾಜ ಫೀಲ್ಡ್ ಅಲ್ಲಿ ಜೂನಿಯರ್ಸ್ ಇದ್ದಾರೆ ನೋಡದೆ. ಬೇಜಾನ್ ಕಾಕೊಬ್ಬು. ಸರ್ ರೆಡಿ ಸರ್. ಓಕೆ ಮೇಡಮ್ ರೆಡಿ. 1 2 3 4 ಸೂಪರ್. ನೆಕ್ಸ್ಟ್ 1 2 3 and 4. ಎಕ್ಸಲೆಂಟ್ ಮೇಡಮ್. ನಾ ಫ್ರೆಂಡ್ ಕಮ್ ಆನ್. ರೆಡಿ 1 2 3 and 4 ಸೂಪರ್. ರೆಡಿ ಸೌಂಡ್. ಏನಪ್ಪಾಜಿ ಇಲ್ಲೇ ತೀರ್ಥ ಕೊಡಂಗಿದ್ಯಾ? ಅಣ್ಣ, ನಾನು ಅವ್ಳ ದೊಡ್ಡ ಫ್ಯಾನ್ ಅಣ್ಣ. ಅವಳ ಜೊತೆ ಒಂದೇ ಒಂದು ಫೋಟೋ. ಫೋಟೋ ಏನು? ಜೊತೆಲೇ ಮಲಗಿಸ್ತೀನಿ, ಓಕೆನಾ? ಅಣ್ಣ, ಇಂಥ ಆಫರ್ ನನಗೆ ಯಾಕಣ್ಣ ದಾನ ಮಾಡ್ತಾ ಇದ್ಯಾ? ಯಾಕೆಂದ್ರೆ ಹೆಂಡತಿ ಅಂತ ಮನೇಲೊಂದು ಮೇನ್ ಬ್ರಾಂಚ್ ಇದೆ, ಮಧುರವಾಣಿ ಅಂತ ಒಂದು ಸೈಡ್ ಬ್ರಾಂಚ್ ಇದೆ. ಏರಿಯಾಲೂ ಬ್ರಾಂಚ್ ಓಪನ್ ಮಾಡೋದಕ್ಕೆ ನಮ್ದೇನ್ ಕೆನರಾ ಬ್ಯಾಂಕ್ ಅಲ್ಲ. ಅದಕ್ಕೆ ನಿಮ್ ಕೈಲಿ ಅಕೌಂಟ್ ಓಪನ್ ಮಾಡಿಸೋಣ ಅಂತ. ಇತ್ಕ್ ಬೆಳೆ ಅಂದ್ಮೇಲೆ ಸಾರ್ ಮಾಡ್ಬಿಡ್ತೀರಣ್ಣ. ವೆರಿ ಗುಡ್. ನಾಳೆ ಎಡಕಲ್ ಗುಡ್ಡದಲ್ಲಿ ನಿಮ್ ಎಡಗೈಗೆ ಮುಕ್ತಿ ಸಿಗುತ್ತೆ. ಅಲ್ಲಿವರೆಗೂ ನಿಮ್ ಕೈ ಹುಷಾರು. ಏ ಕೈತಾನ್ ಫ್ಯಾನ್, ಎಲ್ಲಿದ್ಯೋ? ಅಣ್ಣ, ಹೋಟೆಲ್ ಒಳಗೆ ಬಂದೆ ಅಣ್ಣ. ಅಣ್ಣ, ರಿಸೆಪ್ಷನ್ ಹುಡುಗಿ ಮಸ್ತ್ ಆಗಿದ್ದಾಳಣ್ಣ. ಹಾಯ್, ನೀನು ಮನಗಕ್ ಬಂದಿರೋದು ಹೀರೋಯಿನ್ ಜೊತೆ, ಜೂನಿಯರ್ ಆರ್ಟಿಸ್ಟ್ ಜೊತೆ ಅಲ್ಲ. ಎಡ್ಕಲ್ ಗುಡ್ಡ ಇರೋದು 3rd ಫ್ಲೋರ್ ಅಲ್ಲಿ. ಲಿಫ್ಟ್ ಹತ್ ಮೇಲೆ ಹೋಗು. ಓಕೆ ಅಣ್ಣ. ಅಣ್ಣ, 3rd ಫ್ಲೋರ್ ಬಂದೆ ಅಣ್ಣ. ರೂಮ್ ನಂಬರ್ 218 ಹೋಗು. ಅಲ್ಲಿ ನಿನಗೆ ಕೈಲಾಸದ ಬಾಗಿಲು ಓಪನ್ ಆಗುತ್ತೆ. ಅಣ್ಣ, ಬಾಗಿಲು ಓಪನ್ ಇದೆ. ಅಣ್ಣ, ಸ್ನಾನ ಮಾಡ್ತಾ ಇದ್ದಲ್ಲಣ್ಣ, ವಾಸನೆ ಗಮ್ಮಂತ ಬರ್ತಾ ಇದೆಯಣ್ಣ. ಹಾಯ್, ಅಲ್ಲೂ ನೀನ್ ಮೂಸೋ ಬುದ್ಧಿ ಬಿಡ್ಲಿಲ್ವಾ? ಎಲ್ಲೋ ಕ್ರಾಸ್ ಬ್ರೀಡ್ ನಾಯಿ ನೀನು. ಬಾತ್ರೂಮ್ ಇಂದ ಈಚೆ ಬರ್ತಾಳೆ. ಬಂದ್ಮೇಲೆ ಅಣ್ಣ, ಮುಂದಕ್ಕೇನು ಹೇಳ್ಬಿಡಿ ಅಣ್ಣ. ನಾನು ನಮ್ಮ MLA ಗಳ ತರ ಮೊಬೈಲ್ ಅಲ್ಲಿ ಸಿಕ್ಕಾಪಟ್ಟೆ ಸೀನ್ಗಳು ನೋಡಿದೀನಿ. ಮುಂದೆಲ್ಲ ಮಾಡ್ಕೋತೀನಣ್ಣ.
ನೀವು ಫೋನ್ ಇಡೋಣ. ಯಥಾ ರಾಜ ತಥಾ ಪ್ರಜಾ, ನಿನಗೆ ವಿರಹ ವಿಸರ್ಜನೆಯಾಗಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಈ ಸುವರ್ಣಾವಕಾಶ ಮೊದಲೇ ಸಿಕ್ಕದಂತ ಗೊತ್ತಿದ್ರೆ ಈ ಫ್ಯಾಮಿಲಿ ಪ್ಯಾಕ್ನ 6 ಪ್ಯಾಕ್ ಮಾಡ್ತಾ ಇದ್ದೆ. ಇನ್ಸ್ಪೆಕ್ಟರ್ ನೀವಿಲ್ಲಿ? ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ರೂಮ್ನ ಸರ್ಚ್ ಮಾಡಬೇಕಾಗಿದೆ. ವಾಟ್ ನಾನ್ಸೆನ್ಸ್ ಇನ್ಸ್ಪೆಕ್ಟರ್? ಯಾರೋ ನೀನು? ಏನೋ ಮಾಡ್ತಿದ್ಯಾ ಇಲ್ಲಿ? ಇನ್ನೂ ಏನು ಮಾಡಿಲ್ಲ ಸರ್. ಏಯ್, ಆಟೋಗ್ರಾಫ್ ಹಾಕ್ಸ್ಕೊಳಕ್ ಬಂದೆ ಸರ್. ಆಡೋಕ್ ಬಂದಿದ್ಯೋ ಆಟೋಗ್ರಾಫ್ ಹಾಕ್ಸ್ಕೊಳಕ್ ಬಂದಿದ್ಯೋ? ವಾಟ್ ಯು ಮೀನ್? ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾಕೆ ಮೇಡಮ್ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ನಿಮ್ಮನ್ನ ಎಷ್ಟು ಸಲ ಟಿವಿಲಿ ನೋಡಿದೀನಿ, ಸಿನಿಮಾದಲ್ಲಿ ನೋಡಿದೀನಿ, ನಾನೇ ನಿಮ್ಗೆ ಗೊತ್ತಿಲ್ವಾ? ರೀ ಯಾವನ ಹುಚ್ಚಾರಿ ಇವನು? ಎಲ್ರು ತಗಳ ಹಾಕೊಂಡ್ ಮೇಲೆ ಹೇಳೋ ಡೈಲಾಗ್ ಇದೇನೆ. ನಡೀರಿ ಸ್ಟೇಷನ್ಗೆ. ಸರ್, ನಾವು ಹೋಟೆಲ್ ಮ್ಯಾನೇಜರು. ಮೇಡಮ್ ಅಂತವರಲ್ಲ, ತುಂಬಾ ಒಳ್ಳೆಯವರು, ನಮಗೆ ರೆಗ್ಯುಲರ್ ಕಸ್ಟಮರು. ಏಯ್ ಹುಷಾರ್, ಎಲ್ಲ ಪೊಲೀಸ್ನವ್ರ ಹತ್ರ ಮಾತಾಡ್ದಾಗೆ ನನ್ನ ಹತ್ರ ಮಾತಾಡ್ಬೇಡ. ಹೋಟೆಲ್ ಮುಚ್ಚಿಸ್ಬಿಡ್ತೀನಿ. ಸರ್, ಒಂದ್ ನಿಮಿಷ. ಮೇಡಮ್, ಡೀಲ್ ಮಾಡಕ್ಕೆ ಒಳ್ಳೆ ಒಬ್ಬ ವ್ಯಕ್ತಿ ಇದ್ದಾನೆ. ನೀವು ಅಂದ್ರೆ ಈಗಲೇ ಕರೆಸ್ತೀನಿ. ದಯವಿಟ್ಟು ಕರ್ಸಿ. ನಮಸ್ಕಾರ. ನಮಸ್ಕಾರ. ಯಾರೇ ನೀವು? ಇನ್ಸ್ಪೆಕ್ಟರ್ ನರ್ಸೇ ಗೌಡ. ನಿಮಗೆ ಬೇರೆ ಯಾವ್ದು ಕೇಸ್ ಸಿಗ್ಲಿಲ್ವಾ? ಈಕೆ ಬಹಳ ದೊಡ್ಡ ಹೀರೋಯಿನ್. ಇವಳು ವಿಚಾರನ ಈ ತರ ಎಲ್ಲ ತೋರಿಸ್ಬಿಟ್ರೆ ನಮ್ಮ ಮೀಡಿಯಾ ಫ್ರೆಂಡ್ಸು ಕಾಯ್ತಿರ್ತಾರೆ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮಗೆ ಒಳ್ಳೆ ಇನ್ಕಮ್ ಇರೋ ಈ ಸಿಟಿ ಬೇಕಾ, ಅಥವಾ ತೊಳ್ಕೊಳಕ್ಕೆ ನೀರು ಸಿಗದಿರೋಂಥ ಊರು ಬೇಕಾ ಅಂತ ಡಿಸೈಡ್ ಮಾಡಿ. ಟ್ರಾನ್ಸ್ಫರ, ಆಫರ? ಬರ್ತೀನಿ ಸರ್. ಥ್ಯಾಂಕ್ ಯು. ಐ ಲವ್ ಯು. ಬರ್ತೀನಿ. ಸಾರಿ ಮೇಡಮ್. ಅಮ್ಮ, ತೋಟದಲ್ಲಿ ನುಗ್ಗೆಕಾಯಿ ಬೆಳೆಯೋದನ್ನ ಕಮ್ಮಿ ಮಾಡ್ಕೊಡಿ, ಎಲ್ಲವೂ ಕಂಟ್ರೋಲ್ ಬರುತ್ತೆ. ನಾನೇನೋ ಕಮ್ಮಿ ಮಾಡ್ತೀರಣ್ಣ, ಆದ್ರೆ 224 ಕಾನ್ಸ್ಟಿಟ್ಯೂನ್ಸಿಯವರು ಕಮ್ಮಿ ಮಾಡ್ಬೇಕಲ್ಲ. ಗಾಳಿ ಹೋಯ್ತು. ನಿಮ್ದು ಬ್ಯೂಟಿಫುಲ್ ಆಕ್ಟಿಂಗ್ ಮೇಡಮ್. ಅಭಿಮಾನಿಗಳು ರೊಚ್ಚಿಗೆದ್ ಬಿಟ್ಟವ್ರೆ. ನನಗೆ ಜಸ್ಟ್ ಮಿಸ್. ನೆಕ್ಸ್ಟ್ ಬರ್ತೀನಿ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನೀವಿಲ್ದೇ ಇದ್ದಿದ್ರೆ ನನ್ನ ಕರಿಯರೇ ಹಾಳಾಗಿ ಹೋಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೇನಿದೆ, ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀವಿ. ಮುಂದೆ ನೀವು ನಮ್ಗೆ ಹೆಲ್ಪ್ ಮಾಡಲೇಬೇಕು. ಛೀ, ನೀನು ಒಬ್ಬ ಮನುಷ್ಯನೇ ಅಲ್ಲ. ಪ್ರತಿಯೊಬ್ಬ ಯಶಸ್ಸಿನ ಗಂಡಸಿನಿಂದ ಒಬ್ಬಳು ಚೀಂಚಕ್ ಹೀರೋಯಿನ್ ಇದ್ದೇ ಇದ್ದಾಳೆ, ಚೀತು ಅಂತ ಉಗಿಯೋದಕ್ಕೆ. ಪಾಪಿ ಚಿರಾಯು. ಓ ಮೈ ಗಾಡ್, ಐ ಲವ್ ಯು. ಚಿಯರ್ಸ್. ಮಾತು ಮತ್ತು ಕಾಂಟ್ಯಾಕ್ಟ್ಸ್ ಇಂದ ಏನ್ ಬೇಕಾದ್ರೂ ಸಾಧಿಸಿ ತೋರಿಸಬಹುದು ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರಿ ಸರ್. ಹ್ಯಾಟ್ಸ್ ಆಫ್ ಟು ಯು. ಪಬ್ಲಿಕ್, ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್, ಈ 3 ಜನಕ್ಕೆ ಸೇತುವೆ ನೀವು. ಈ ಸೇತುವೆ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಕ್ಯೂರಿಂಗ್ ಚೆನ್ನಾಗಾಗ್ಬೇಕು. ಕ್ಯೂರಿಂಗ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ತಾವು ಇನ್ನೊಂದು 90 ಹಾಕ್ಲೇಬೇಕು. ಬೇಡಿ 90 ಅಂತ ಹೇಳಿ ನಾವ್ ಹಾಕ್ಬಿಟ್ರೆ ನಮ್ ವೀಕ್ನೆಸ್ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ತಗೊಳ್ಳಿ ನಿಮ್ ಕಮಿಷನ್.
ನಮ್ ಸಂಬಂಧ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ. ಗುಡ್ ಜಾಬ್. ಗುಡ್ ನೈಟ್. ಐ ಮಗನೇ, ಈ ದುಡ್ಡೆಲ್ಲ ನಿಂದೆ. ನಿನ್ ನಂತರ ಬಕೆಟ್ ಹಿಡಿಬಾರ್ದು. ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಕಿಂಗ್ ತರ ಇರ್ಬೇಕು. ಏನ್ ಸೂಪರ್ ಆಗವ ನನ್ ಮಗ. ನಿಮ್ಮಮ್ಮ ಏನ್ ಕಮ್ಮಿನಾ? ಏಯ್, ಯಾಕೋ ಎದ್ದೆ? ಮಮ್ಮಿ ಏನೋ ಬ್ಯಾಡ್ ಸ್ಮೆಲ್ ಬಂತು. ಮುತ್ಕೊಟ್ರಾ? ನಿಮ್ಮಮ್ಮನ ಕೊಟ್ಟಾಗ ಹೇಳಿಲ್ವಲ್ಲ? ಅಪ್ಪ ನಾನೊಂದ್ ಕೇಳ. ಕೇಳು. ರಾತ್ರಿ ಮಲ್ಗೋವಾಗ ಇಬ್ರು ಅಕ್ಕಪಕ್ಕ ಮಲ್ಗಿರ್ತೀರ, ಬೆಳಗ್ಗೆ ಆದ್ರೆ ನನ್ನನ್ನೇ ಪಕ್ಕಕ್ಕೆ ಹಾಕಿರ್ತೀರ, ಯಾಕೆ? ಹೇಳ್ರಿ, ಕೇಳ್ತಿದಾನೆ. ಅದಾ ಸ್ವಲ್ಪ ಸೆಕೆ ಅಲ್ವಾ, ಅದಕ್ಕೆ ನಿನ್ನ ಪಕ್ಕಕ್ಕೆ ಜಂಪ್ ಹೊಡ್ಬಿಡ್ತೀನಿ ಅಷ್ಟೇ. ಅಪ್ಪ ನಂಗೆ ಇನ್ನೊಂದು ಡೌಟು. ಏಯ್, ಬಾಯ್ ಮುಚ್ಕೊಂಡ್ ಮಲ್ಕೋ. ತಗೊಳ್ರಿ. ಮನ್ಕೊಳಪ್ಪ. ಬಾರೆ ಬಿಟ್ರೆ 100 ಕ್ವಶನ್ಸ್ ಕೇಳ್ಬಿಡ್ತಾರೆ. ನಾವ್ ಎಸ್ಕೇಪ್. ಆಮೇಲೆ ಇನ್ನೊಂದ್ ಮಗು ಆಗ್ಬಿಟ್ರೆ ನಿನ್ ಮಗನ್ ಪ್ರಶ್ನೆಗೆ ಉತ್ತರ ಸಿಗ್ಬಿಡುತ್ತಲ್ವಾ? ಆಸೆ ಇದ್ರೆ ಹೇಳ್ ಡೌ ಮಾಡ್ತಾರೆ. ಗಿರ್ಜಾ, ಈ ಸಾರಿ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಣೆ. ಹೌದು ರೀ. ಭೂಮಿ ತಾಯಿ ತನ್ನ ಮಕ್ಕಳನ್ನ ಯಾವತ್ತೂ ಕೈ ಬಿಡಲ್ಲ. ಮಗಳ ಮದುವೆನ ಅಚ್ಚುಕಟ್ಟಾಗಿ ಮಾಡ್ಬೋದು. ಹೌದ್ರಿ, ನನ್ ಮನ್ಸಲ್ಲೂ ಅದೇ ಯೋಚನೆ ಇತ್ತು. ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಆಗತ್ತೆ ಬಿಡೆ. ಈ ಜಾಗದಲ್ಲೇ ನಾವು ಫ್ಯಾಕ್ಟ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಕಡೆ 25 ಎಕರೆ ಪರ್ಚೇಸ್ ಮಾಡಿದ್ದೀನಿ, ಈ ಕಡೆ 20 ಎಕರೆ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ. ಈ ಮಧ್ಯದಲ್ಲಿದಲ್ಲ 5 ಎಕರೆ, ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಈ ಜಮೀನು ಓನರು ಕೊಡಲ್ಲ ಅಂತಿದ್ದಾನೆ. ಅದಕ್ಕೆ ಯಾಕಣ ತಲೆ ಕೆಡ್ಸ್ಕೊತೀಯ? ಒದ್ದು ಹೊರಗಡೆ ಹಾಕಿದ್ರೆ ಹೇಳ್ದಂಗೆ ಕೇಳ್ತಾರೆ. ಅವ್ರನ್ನೆಲ್ಲ ಎದುರಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಣ ಬಿಡು. ಅಣ್ಣ, ನೀವು ಹೂ ಅನ್ನಿ, ನನ್ನ ಮಕ್ಕಳನ್ನು ಒದ್ದು ಹೊರಗಡೆ ಹಾಕ್ತೀನಿ. ಏಯ್, ಬಾಯ್ ಮುಚ್ಚು. ದೇಶಕ್ಕೆ ಅನ್ನ ಹಾಕೋ ರೈತರವರು, ಅವ್ರ ಶಾಪ ತಟ್ಟಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಈ ಕೆಲಸ ಎಲ್ಲಿ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಹತ್ರ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅವ್ರು ಈ ಕೆಲಸ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಸಮುದಾಯದವರು. ಇಲ್ಲಿ ಜಾತಿ ಕೆಲಸ ಮಾಡೇ ಮಾಡುತ್ತೆ. ಏನೋ ಮಾಡ್ರಪ್ಪ, ನನಗಂತೂ BP ಜಾಸ್ತಿ ಆಗೋಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಬಾರ. ನನ್ನ ಮಕ್ಕಳು ರಾಮಣ್ಣನ ಜಮೀನ್ ಕಿತ್ಕೊಳ್ಳೋ ತನಕ ಬಿಡಲ್ಲ ಅನ್ಸುತ್ತೆ. ನೋಡು ನೋಡು, ಜಾತಿ ಜಾತಿ ಅಂತ ಎಗರಾಡ್ತಾ ಇದೆ. ಯಾವ ಟಿವಿಲಿ ನೋಡಿದ್ರು, ಯಾವ ಪೇಪರ್ ನೋಡಿದ್ರು ಅವನೇ ನ್ಯೂಸ್. ಅಂತ ಸ್ಟ್ರಿಕ್ಟ್ ಆಫೀಸರ್ನ ಜಾತಿ ಅಡ್ಡ ಇಟ್ಕೊಂಡು ಡೀಲ್ ಮಾಡ್ತೀನಿ ಅಂತೀಯ? ಅಷ್ಟು ಸುಲಭವಾಗಿ ವರ್ಕೌಟ್ ಆಗಲ್ಲಮ್ಮ. ಏನ್ ಮಾಡೋದು ಇವಾಗ? ಇವ್ರಿಗೆಲ್ಲ ಡೈರೆಕ್ಟ್ ಆಗಿ ಊಟ ಮಾಡೋದು ಇಷ್ಟ ಆಗಲ್ಲ ಅನ್ಸುತ್ತೆ. ಇಂಡೈರೆಕ್ಟ್ ಆಗಿ ಮಾಡಿಸೋಣ. ಏನೋ ಮಾಡ್ರಪ್ಪ, BP ರೈಸ್ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಡೀಲ್ ಮಾಡ್ತಾ ಇದೀವಿ. ಆ ಡೀಲು ಈ ಡೀಲು ಅಂತ ಡೀಲ್ ಅಂತಾನೆ ಹೆಸರಿಟ್ಕೊಂಡ್ಬಿಟ್ಟಿದ್ಯಾ? ಹೆಂಗ್ ಹಿಡಿಬೇಕು, ಎಲ್ಲ ಹಾಕ್ಬೇಕು, ಎಲ್ಲೆತ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ. 8ನೇ ಕ್ಲಾಸ್ ಹುಡುಗನಿಗಿನ್ನ ಕಡೆ ಆಗೋಯ್ತಲ್ಲ ನಿನ್ ಬಾಳು. ನೋಡೋ, ಈ ತಿಂಗಳು ಬೇಕಾದಷ್ಟು ಕೆಲಸ ಇದೆ. ನಿನ್ನೇನಾದ್ರೂ ಬಗಲಲ್ಲಿ ಇಟ್ಕೊಂಡ್ರೆ ಬೂಟ್ ನೆಕ್ಕಿಸ್ಬಿಡ್ತೀಯ. ಕಣ್ಣು ಕಾಣಿಸ್ಬೇಡ, ಕಾಣಿಸಿದ್ರೆ ತಿಥಿ ಮಾಡಾಕ್ಬಿಡ್ತೀನಿ. ಎಗರ್ಕೊಳ್ಳೋ. ಇಷ್ಟು ದಿವಸ ಉಚ್ಚೆಗೋಗ್ಬೇಕಾದ್ರು ಕಾಗೋಗ್ಬೇಕಾದ್ರು ಈ ಡೀಲ್ ಬೇಕಾಗಿತ್ತು, ಈಗ ಸಡನ್ ಆಗಿ ಬೇಕಾಗಿಲ್ಲಲ್ಲ. ಹೇಳ್ತೀನಿ ಕೇಳಿಸ್ಕೊ. ನೀನು ಕೆಣಕಿರೋದು ಪ್ರೀಪೇಯ್ಡ್ ಸಿಂಹನಲ್ಲ, ಪೋಸ್ಟ್ ಪೇಯ್ಡ್ ಸಿಂಹನಲ್ಲ, ಲೈಫ್ ಟೈಮ್ ವ್ಯಾಲಿಡಿಟಿ ಇರೋ ಈ ಸಿಂಹನ. ಬೇಟೆ ಸ್ಟಾರ್ಟ್. ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇರ್ಲಿ ಬರೀ 1 ತಿಂಗಳಲ್ಲಿ ಮಾಡಿ ತೋರಿಸ್ತೀನಿ.
ಹೇ ಮಿಸ್ಟರ್, ಹೌ ಕ್ಯಾನ್ ಯು ಡೀಲ್ ವಿತೌಟ್ ದಿಸ್ ಡೀಲ್? ಐ ಸಿ ಯು. ಶುಭ ಶಕುನ, ನಮ್ಮ ಕೆಲಸ ಆಗುತ್ತೆ. ನಮಸ್ಕಾರ ಸರ್. ಹಲೋ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ ಸರ್. ಸರ್, ನಮ್ಮ ಕೆಲಸ ಆಗುತ್ತಾ ಸರ್? ಸಾಹೇಬ್ರು ಬಂದವ್ರೆ, ನಿಮ್ಮ ಆಫರ್ ಏನು? ಸರ್, 3 ಆದ್ರೆ ಓಕೆ ಸರ್. ಕಷ್ಟ. ನಾನು ಹೇಳಿಲ್ವಾ ಸಾಹೇಬ್ರು ಓಕೆ ಆಗ್ಲಿಲ್ಲ. ಸರ್, ಒಂದೊಂದು ಬೀಜ ನಿಮ್ಮ ಬಾಯಿಗೆ ಹೋಗ್ತಾ ಇದ್ರೆ ನಮ್ದು ಬಾಯಿಗೆ ಬಂದಂಗೆ ಆಗುತ್ತೆ. ಪ್ಲೀಸ್ ಇನ್ನೊಂದು ಬೀಜ ತಿನ್ಬಿಡಿ ಸರ್. ಸರಿ ಬರಲಿಲ್ಲ. ಈ ಕಡ್ಲೆ ಬೀಜ ಬುಲೆಟ್ಗಿಂತ ಡೇಂಜರ್ ಅಪ್ಪ. ಬಿಪಿನ ರೈಸ್ ಮಾಡ್ಬಿಡುತ್ತೆ. ತಿಂದ ಮೇಲೆ ಬರೋ ಬಾಂಬು ಅದಕ್ಕಿನ್ನ ಡೇಂಜರು. ಹೊಗೆನೆ ಹಾಕ್ಸ್ಬಿಡುತ್ತೆ. ಸರ್, ಇನ್ನು ಒಂದೇ ಒಂದು ತಿಂಬಿಟ್ಟು ಫೈನಲ್ ಮಾಡ್ಬಿಡಿ ಸರ್. ನೋಡೋಣ. ಐದಕ್ಕೆ ಡೀಲ್ ಓಕೆ. ಸಾಹೇಬ್ರು ಒಪ್ಕೊಂಡಿದ್ದಾರೆ. ನೀವು ರೆಡಿಯಾಗಿ. ಹಾಂ ಸರ್. ಫೈಲ್ನ ಇಲ್ಲಿ ಕೊಡಿ. ಓಕೆ ಸರ್. ಕ್ಯಾಶ್ನ ಕಾರಲ್ಲಿ. ಸರಿ ಸರ್. ಥ್ಯಾಂಕ್ ಯು. ಏನಾಯ್ತಪ್ಪ? ನಿಮ್ಮ ಅಣ್ಣ ನಂಬ್ಕೊಂಡು ನೀವೇ ಮಣ್ಣಾಗ್ಬಿಟ್ರಲ್ರಿ. ರೈತನಿಗೆ ಬದುಕೋಗ್ಬಿಡಲ್ಲ ಈ ಸಮಾಜ. ಅವ್ರಿಗೆ ಯಾವ್ದಾಗ್ಲೇ ಜಾಗ ಕೊಟ್ಟಿದ್ರೆ ನೀವಾದ್ರೂ ಬದುಕಿರ್ತಿದ್ರಿ. ನಾನೇನು ಮಾಡಲ್ಲ. ಅಪ್ಪ, ಒಂದಿಷ್ಟು ನೀರು ಕೊಡ್ತೀರಾ ಕುಡಿಲಿಕ್ಕೆ? ಎಕ್ಸ್ಕ್ಯೂಸ್ ಮಿ ಸರ್, ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಅದಕ್ಕೆ ಏನೇನು ಬೇಕು? ಏನು ಬೇಕಾಗಿಲ್ಲ. ಇದೊಂದಿದ್ರೆ ಎಷ್ಟಾಗುತ್ತೆ ಸರ್? 3,000. 1 2 3 4 5 6. ಹಾಂ, ತಗೊಳ್ಳಿ ಸರ್. 10 ನಿಮಿಷ ಸರ್. ಕಾಫಿ ಕುಡಿಯೋಷ್ಟರಲ್ಲಿ ಮಾಡ್ಕೊಡ್ತೀನಿ. ಏಯ್, ಇವ್ರಿಗೊಂದು ಕಾಫಿ ತಂದ್ಕೊಡ. ಥ್ಯಾಂಕ್ ಯು ಸರ್. ಹೇಳಿ ಮೇಷ್ಟ್ರೆ, ನಿಮಗೇನಾಗಬೇಕಾಗಿತ್ತು? ನನಗೂ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು. ನೋಡಿ ಮೇಷ್ಟ್ರೆ, ನಿಮ್ಮ ಎದುರುಗಡೆನೆ ಅವರು 300 ರೂಪಾಯಿ ಕೊಟ್ಟರು. ನೀವು ಮೇಷ್ಟ್ರು ಅಂತ ಹೇಳ್ತಾ ಇದ್ದೀನಿ. 100 ರೂಪಾಯಿ ಕೊಡಿ, ಈಗಲೇ ಕೊಡ್ತೀನಿ. ನಾನು 1 ರೂಪಾಯಿನೂ ಕೊಡಲ್ಲಪ್ಪ. ಓಹೋ, ನೀವು ಆ ದೇಶದವರ? ಒಂದು ಕೆಲಸ ಮಾಡಿ, ನೀವು ಹುಟ್ಟಿದೂರಿಗೆ ಹೋಗಿ ಅಲ್ಲಿ ತಹಸೀಲ್ದಾರಿಂದ ಒಂದು ಲೆಟರ್ ತಗೊಂಡು ಬನ್ನಿ, ಆಮೇಲೆ ನೋಡೋಣ. ನೀವು ಕೇಳಿದಷ್ಟು ಕೊಟ್ರೆ ಯಾವ ಲೆಟ್ರು ತರಬೇಕಾಗಿಲ್ಲ ಅಲ್ವಾ? ಆಯ್ತು, ಆ ಲೆಟ್ರ್ ತರ್ತೀನಿ. ಸಮಾಜದಲ್ಲಿ ಲಂಚಕೋರ್ತನ ಬೆಳೀತಾ ಇಲ್ಲ. ನಿನ್ನಂಥವ್ರು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ. ಏನಂದ್ರೆ ಯಜಮಾನ್ರೆ? ಏನೂ ಇಲ್ಲಪ್ಪ, ನಿಂದೇನು ತಪ್ಪಲ್ಲ. ಒಳ್ಳೇದಕ್ಕೆ ಸಮಾಜನೇ ಕಿವುಡಾಗ್ಬಿಟ್ಟಿದೆ. ಅಲ್ಲ, ಅಂತ ತಪ್ಪು ನಾನೇನ್ ಮಾಡಿದೆ? ಮಾಸ್ಟ್ರೆ, ನೀವೇನಿಲ್ಲಿ? ಇಲ್ಲೊಬ್ರು ಕೆಲಸ ಮಾಡೋರಿಲ್ಲ, ಒಬ್ರಿಗೂ ಜವಾಬ್ದಾರಿ ಇಲ್ಲ. ನನ್ನ ಕತೆ ಬಿಡು. ಮನೆಯಲ್ಲೆಲ್ಲ ಚೆನ್ನಾಗಿದಾರ? ಮನೇಲೆಲ್ಲ ಚೆನ್ನಾಗಿದ್ದಾರೆ ಮಾಸ್ಟ್ರೆ, ನಿಮ್ಮ ಆಶೀರ್ವಾದದಿಂದ. ಅವ್ರೆಲ್ರಿಗೂ ನಾನು ಕೇಳಿದೆ ಅಂತ ಹೇಳು. ಬನ್ನಿ ಮಾಸ್ಟ್ರೆ, ಡ್ರಾಪ್ ಮಾಡ್ತೀನಿ. ಇವತ್ತೇನು ಡ್ರಾಪ್ ಮಾಡ್ತೀಯಾ? ನಾಳೆಗೆ ಯಾರಪ್ಪ ನಾನು ಡ್ರಾಪ್ ಮಾಡೋರು? ಇದೆಲ್ಲ ನನಗೆ ಅಭ್ಯಾಸ ಆಗಿದೆ. ಬರ್ತೀನಿ. ಈ ವ್ಯವಸ್ಥೆ ಯಾವಾಗ ಸರಿ ಹೋಗುತ್ತೋ, ಯಾರು ಸರಿ ಮಾಡ್ತಾರೋ?